ಕಡೆ ಮಳೆ ಬರ್ತಿಲ್ಲ, ಬೆಳೆದಂತಹ ಬೆಳೆ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಬಂದಿರುವಂತಹ ಬೆಳೆ ದರ ಕುಸಿತ ಆಗ್ತಾ ಇದೆ. ಇನ್ನು ಮೆಣಸಿನಕಾಯಿ ದರ ಕೂಡ ಕುಸಿತವಾಗಿದ್ದು ಬೆಳೆ ನಾಶ ಮಾಡ್ತಿದ್ದಾರೆ ರೈತರು. ಧಾರವಾಡದ ಗೋವನಕೊಪ್ಪದ ಗ್ರಾಮದ ರೈತನಿಗೆ ಶಾಕ್ ಎದುರಾಗಿದೆ. 3 ಎಕರೆಯಲ್ಲಿ ಮೆಣಸಿನಕಾಯಿಯನ್ನ ಅನ್ನದಾತ ಬೆಳೆದಿದ್ದು ಸೂಕ್ತ ದರ ಸಿಗದೆ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. 6 ರೂಪಾಯಿಗೆ 1 ಕೆಜಿ ಮೆಣಸಿನಕಾಯಿ ಕೀಳ್ತಾ ಇದ್ದಾರಂತೆ ದಳ್ಳಾಳಿಗಳು. ಹಾಗಾಗಿ ಬೆಳೆಯೇ ಬೇಡ ಅನ್ನೋ ನಿಟ್ಟಿನಲ್ಲಿ ರೈತ ರೋಸ್ ಹೋಗಿ ತಾನು ಬೆಳೆದಂತಹ ಬೆಳೆ ಎಲ್ಲವನ್ನ ಸರ್ವನಾಶ ಮಾಡ್ತಿದ್ದಾನೆ. ನರಸಿಂಹಮೂರ್ತಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ರೈತರು ಮಳೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಏನು ಮೆಣಸಿನಕಾಯಿ ಬೆಳೆಗಾರರಿದ್ದಾರೆ, ಅವರು ಬೇರೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದ ಹೊರಭಾಗದಲ್ಲಿರೋ ಒಂದು 3 ಎಕರೆ ಮೆಣಸಿನ ಬೆಳೆಯನ್ನು ಬೆಳೆಸಿರುವಂಥ ಹೊಲದಲ್ಲಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಈ ಬಾರಿ ಬೆಲೆ ಪೂರಾ ಪಾತಾಳಕ್ಕೆ ಕುಸಿದಿದ್ದು ಈ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಾರಿ ಅದ್ಭುತವಾದಂತಹ ಫಸಲು ಬಂದಿದ್ದರೂ ಕೂಡ ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಕಳಿಸಿದರೆ ಅವ್ರಿಗೇನು ವರ್ಕೌಟ್ ಆಗ್ತಾಯಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರು ನೀವು ನೋಡ್ತಾ ಇರ್ಬೋದು, ಈ ಸಂಪೂರ್ಣವಾಗಿ ಬೆಳೆಯನ್ನು ನಾಶಪಡಿಸ್ತಾ ಇದ್ದಾರೆ. ಅಂದರೆ ಇಷ್ಟು ಅದ್ಭುತವಾಗಿ ಬೆಳೆ ಬಂದಿದ್ದರೂ ಕೂಡ ರೈತರ ಪಾಲಿಗೆ ಅದು ನಷ್ಟದ ಏನಂತಲೇ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ಮೂಲಕ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ತಾ ಇದ್ದಾರೆ. 3 ಎಕರೆ ಅಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಇದೊಂದು ಬೆಳೆಯನ್ನು ಬೆಳೆದಿದ್ದರು. ಆದರೆ ದುರಂತ ಏನಂದರೆ ಮಾರುಕಟ್ಟೆಯಲ್ಲಿ 10 ಕೆಜಿಗೆ ಕೇವಲ 60 ರೂಪಾಯಿ ದರವನ್ನು ನಿಗದಿ ಮಾಡಲಾಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ಅವ್ರಿಗೆ ಲಾಭ ಬರಬೇಕಂದ್ರೆ ಕನಿಷ್ಠ 300 ರೂಪಾಯಿ ಆದರೂ ಬೇಕು 10 ಕೆಜಿಗೆ ಅಂತ ಅವ್ರದ್ದು ಕೇಳೋದು. ಅಂದರೆ ಒಂದು 30 ರೂಪಾಯಿ ಕೆ ಜಿ ಆದರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಇಷ್ಟು ದಿವಸ ಕಷ್ಟಪಟ್ಟು ಬೆಳೆದದ್ದು, ಅದ್ರ ಜೊತೆಗೆ ಕೂಲಿಯನ್ನು ಕೊಟ್ಟುಬಿಟ್ಟು ಅದನ್ನ ಹರಿಸ್ತಾರೆ. ಅದಾದ ನಂತರ ಮಾರ್ಕೆಟಿಗೆ ಒಯ್ಯಬೇಕು, ಅದಕ್ಕೂ ಕೂಡ ಸಾಕಷ್ಟು ಖರ್ಚಾಗುತ್ತೆ. ಅದನ್ನೆಲ್ಲ ಲೆಕ್ಕ ಹಾಕಿದರೆ ಅಟ್ಲೀಸ್ಟ್ ಒಂದು ಕೆ ಜಿಗೆ 25ರಿಂದ 30 ರೂಪಾಯಿ ಸಿಕ್ಕರೆ ಅವ್ರಿಗೆ ಲಾಭ ಆಗುತ್ತೆ. ಆದರೆ ಈ ಇಷ್ಟೊಂದು ಪ್ರಮಾಣದಲ್ಲಿ ಮೆಣಸಿನಕಾಯಿ ಬಿಟ್ಟಿವೆ, ತುಂಬ ಚೆನ್ನಾಗಿರುವಂಥ ಬೆಳೆ. ಆದರೆ ಏನು ಮಾಡಬೇಕು, ಇದರಲ್ಲಿ ಇದನ್ನು ಹರಿದು ಮಾರ್ಕೆಟಿಗೆ ಒಯ್ದರೆ ವರ್ಕೌಟ್ ಆಗಲ್ಲ. ಯಾಕಂದರೆ ಕೂಲಿ ಆಳುಗಳಿಗೆ ಹಣವನ್ನು ಕೊಡಬೇಕು. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ನು ಕೂಡ ಸಾಕಷ್ಟು ಖರ್ಚಾಗುತ್ತೆ. ಇಂಥ ಸಂದರ್ಭದಲ್ಲಿ ಬನ್ನಿ, ಇಲ್ಲೇ ಒಬ್ಬ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಿದು ಎಲ್ಲ ನಾಶಪಡಿಸ್ತಾ ಇದ್ದೀರಾ? ಏನು ಮಾಡೋದು ಸರ, ಎಲ್ಲ ಕಷ್ಟಪಟ್ಟು ಹಗಲಿ ರಾತ್ರಿ ನೀರು ಹಾಸಿ ಬೆಳೆಸೇವೆ ಸರ. ಏನು ಮಾಡಿದ್ರಿ, ರೇಟ್ ಇಲ್ಲರಿ ನಮಗೆ. 10 ಕೆ ಜಿಗೆ 70, 80, ಲಾಸ್ಟ್ 100 ರೂಪಾಯಿ ಇರೋದು. ಯಾವಾಗೋ ಒಂದು ಸಲ 150 ರೂಪಾಯಿ ಮಾರಿತ್ರಿ. ಅಷ್ಟು ಮಾರಿದ್ರೆ ನಮಗೆ ಈ ಹೆಣ್ಮಕ್ಳನ್ನ ಕರ್ಕೊಂಬಂದು ಹೆಣ್ಣಾಳಿನ ಪಗಾರ ಆಗತ್ತಿಲ್ಲ ರೀ. ಇದಕ್ಕೆ ಬೀಜ ಹಾಕಿದ್ದು, ಗೊಬ್ಬರ ಹಾಕಿದ್ದು, ನಾವು ಹಗಲಿ ರಾತ್ರಿ ನಿಂತು ಅದಕ್ಕೆ ನೀರು ಹಾಸಿ ಎಲ್ಲ ಬೆಳೆಸಿದ್ದು ಎಲ್ಲ ಮೈಮೇಲೆ ಆಗಿಬಿಟ್ಟದ್ರಿ ರೀ. ಇದಕ್ಕೆ ಏನು ಖರ್ಚು ಮಾಡಿದ್ರಾಗ ಕೈಲಿಂದನೇ ಇಷ್ಟು ಎಲ್ಲ ಅಮೌಂಟ್ ಇನ್ವೆಸ್ಟ್ ಎಷ್ಟು ಮಾಡಿದ್ವಿ ಇಷ್ಟು ಹಾಳಾಗಿ ಹೋಯ್ತು ರೀ. 1 ರೂಪಾಯಿನೂ ಲಾಭ ಬರಲಿಲ್ಲ ರೀ. ಇದು ರೈತರ ಸಮಸ್ಯೆ. ಇಲ್ಲಿ ಇನ್ನೊಬ್ಬ ರೈತರಿದ್ದಾರೆ, ಬನ್ನಿ ಕೇಳೋಣ. ಅಂದರೆ ನಿಮಗೆ ಲಾಭ ಬರಬೇಕಂದ್ರೆ ಎಕರೆಗೆ ಅಂದರೆ 1 ಕೆ ಜಿ ಅಥವಾ 10 ಕೆ ಜಿಗೆ ಎಷ್ಟು ಬರಬೇಕು ಸರ? ಮಿನಿಮಮ್ ಏನಿಲ್ಲ ಅಂದ್ರೆ ಸರ 300 ರೂಪಾಯಿ ಆದ್ರೆ ನಮ್ಗೆ ಸ್ವಲ್ಪ ಕೈಗೆ ಹತ್ತತ್ತೆ ರೀ. ಈಗ ಸದ್ಯ ಈಗಿನ ರೇಟ್ ನೋಡಕತ್ತಾರೆ ಸರ, ಕೈಗೆ ಹತ್ತೋದಿಲ್ಲ ರೀ. ಯಾಕಂದ್ರೆ ಒಂದು ಅಗಿಗೆ 1 ರೂಪಾಯಿ 20 ಪೈಸೆ ಅಗಿಗೆ ಕೊಟ್ಟಿರ್ತಾರೆ ಸರ. ಆ ಬಳಿಕ ಎಣ್ಣೆ ಹೊಡೆದಿರ್ತಾರೆ ಸರ, 3-4 ಮೈ ಗೊಬ್ಬರ ಕೊಟ್ಟಿರ್ತಾರೆ ಸರ. ಆ ಬಳಿಕ ನೀರು ಹಾಸಿರ್ತಾವೆ ಸರ, ಜನ್ರೇಟರ್ ಹಚ್ಚಿರ್ತಾವೆ. ಡೀಸೆಲ್ ರೇಟೂ ಭಾಳ ಆಗೈತೆ ಸರ. ಯಾಕಂದ್ರೆ ಈಗ ಕರೆಂಟ್ ಇರೋದಿಲ್ಲ ಸರ. ಕರೆಂಟ್ ಹೋದು ಅಂದ್ರೆ ನಾವು ಜನ್ರೇಟರ್ ಚಾಲು ಮಾಡ್ತೇವೆ ಸರ. ಹೀಗಾಗಿ ನಮ್ಗೆ ಎಲ್ಲ ಕೂಡ ಮೇಲೆ ಬಂದುಬಿಟ್ಟದೆ ಸರ್. ಈಗ ಅಂದರೆ ನಾವು ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕರೆಂಟ್ ಇಲ್ಲದಕ್ಕೆ ನಾವು ಡೀಸೆಲ್ ಜನ್ರೇಟರ್ ಹಚ್ಚಿಬಿಟ್ಟು ನಾವು ಇಲ್ಲಿ ನೀರನ್ನು ಕಟ್ತೀವಿ. ಇದಕ್ಕೆ ಆದರೂ ಕೂಡ ನಮಗೆ ಎಷ್ಟೊಂದು ಸಮಸ್ಯೆ ಆಗಿದೆ. ಈ ನೆಲೆಯಲ್ಲಿ ನಾವು ಈ ಒಂದು ಬೆಳೆಯನ್ನು ನಾಶ ಮಾಡ್ತಾ ಇದ್ದೀವಿ ಅನ್ನೋದು ಅವರ ನೋವಿನ ಮಾತು. ನಿಜಕ್ಕೂ ಕೂಡ ಇದು ಸಂಕಟ ತರುವಂತಹ ಸಂಗತಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಇನ್ನು ಬೀದರ್ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸಿ ಸರ್ಕಾರಕ್ಕೆ ಬೀದರ್ ಜಿಲ್ಲೆಯ ರೈತರು ಮಾಡ್ಕೊಳ್ತಾ ಇರುವಂತಹ ಮನವಿ ಇದೆ. ವಾಡಿಕೆಯಂತೆ ಮಳೆಯಾಗಿಲ್ಲ, ರೈತರಲ್ಲಿ ಆತಂಕ ಮನೆ ಮಾಡಿದೆ. ಮಳೆ ಕಣ್ಣ ಮುಚ್ಚಾಲೆಯಿಂದಾಗಿ ಬೆಳೆದ ಬೆಳೆಗೂ ಹಾನಿಯಾಗ್ತಾ ಇದೆ. ಮಳೆಯಾಗೋ ಭರವಸೆಯಲ್ಲಿ ಏನು ಬಿತ್ತನೆ ಮಾಡ್ಕೊಂಡಿದ್ರು ರೈತರು, ಈಗ ಬೆಳೆ ಬರೋ ನಿರೀಕ್ಷೆ ಇಲ್ಲ. 3 ಲಕ್ಷ ಹೆಕ್ಟೇರ್ನಲ್ಲಿ ರೈತರು ಸೋಯಾಬೀನ್ ಬಿತ್ತನೆ ಮಾಡಿದ್ರು. ಆದರೆ ಈಗ ಮಳೆ ಬಾರದೆ ಎಲ್ಲ ಕೈ ಕೊಡ್ತಾ ಇದೆ. ಹಾಗಾಗಿ ಬರಪೀಡಿತ ಅಂತ ಘೋಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರವನ್ನ. ಆಗ್ಲಾದ್ರೂ ಒಂದಿಷ್ಟು ಪರಿಹಾರದ ಹಣ ಬರುತ್ತೆ, ಜೀವನ ಆಗತ್ತೆ ಎನ್ನುವಂಥದ್ದು ರೈತರ ಬೇಡಿಕೆ. ಬೀದರ್ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸಿ ಎನ್ನುವ ರೈತರ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ? ನೋಡಿ, ಬೆಳೆದ ಬೆಳೆ ಸೊಂಪಾಗಿ ಬೆಳಿಬೇಕಾಗಿತ್ತು ಮಳೆ ಬಂದಿದ್ರೆ. ಆದರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ ಮಳೆರಾಯ. ಬೆಳೆ ಹಾನಿಯಾಗಿದೆ.
ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕೆಲವು ಕಡೆಯಂತೂ ಅವರೇ ಬೆಳೆದಂಥ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಹಾನಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮುಂದುವರಿಯೋಕ್ಕಾಗಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ಪಕ್ಕಾ ಆಗಿದೆ. ಕೀಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೂ ಕೂಡ ದುಡಿಮೆಜ್ಬೇಕು, ಆ ವೆಚ್ಚ ಭರಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ತೋಡ್ಕೊಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಅವರು ಒಂದು ರಿಪೋರ್ಟ್ ನೀಡಿದ್ದಾರೆ, ನೋಡಿ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಬರದ ಛಾಯೆ ಆವರಿಸಿರುವಂಥದ್ದು. ಮಳೆಗಾಲ ಆರಂಭ ಆದರೂ ಕೂಡ ಸೂಕ್ತವಾದಂಥ ಮಳೆ ಬೀದರ್ ಜಿಲ್ಲೆಯಲ್ಲಿ ಆಗಿಲ್ಲ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಕೂಡ ರೈತರು ಬಿತ್ತದಂಥ ರೈತರು ಈಗ ಸಾಕಷ್ಟು ಸಮಸ್ಯೆ ಸುಳಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಈ ಚಾಂಬೋಳ್ ಗ್ರಾಮದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಬೆಳೆನ ಕೂಡ ಇಲ್ಲಿ ಇವರು ನಾಟಿ ಮಾಡಿ ಸುಮಾರು 1.5 ತಿಂಗಳು ಕಳೀತಾ ಬಂದರೂ ಕೂಡ ಇನ್ನೂ ಭೂಮಿ ಬಿಟ್ಟು ಇದು ಮೇಲೇನೆ ಬಂದಿಲ್ಲ. ಯಾಕೆಂದರೆ ಜೂನ್ ಆರಂಭದಲ್ಲಿ ಬಿತ್ತನೆ ಮಾಡಿದಂಥ ಈ ರೈತರು ಈಗ ಜುಲೈ ಕಳೀತಾ ಬಂದರೂ ಕೂಡ ಇನ್ನೂವರೆಗೆ ಭೂಮಿ ಬಿಟ್ಟು ಏನು ಬೆಳೆಯೂ ಕೂಡ ಮೇಲೆ ಬಂದಿಲ್ಲ. ಯಾಕೆಂದರೆ ಜುಲೈ ಅಂತ್ಯದವರೆಗೂ ಕೂಡ ಈಗಾಗಲೇ ಹೂವು ಕಾಯಿ ಬಿಡಬೇಕಾದಂಥ ಬೆಳೆಗೆ ಈಗ ಮಳೆರಾಯನ ಅಭಾವ ಇದಕ್ಕೆ ಸಾಕಷ್ಟು ಸಮಸ್ಯೆನ ತಂದು ಒಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚಾಗಿ ಉದ್ದು, ಸೋಯಾಬೀನ್ ಹೆಸರನ್ನು ಕೂಡ ಇಲ್ಲಿ ಬಿತ್ತನೆ ಮಾಡ್ತಾರೆ. ಯಾಕೆಂದರೆ ಕೃಷಿ ಇಲಾಖೆಯೂ ಕೂಡ ಸುಮಾರು ಅಂದಾಜು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿನ ಹೊಂದಿತ್ತು. ಆದರೆ ಮಳೆ ಅಭಾವದಿಂದಾಗಿ ಕೇವಲ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಈಗಾಗಲೇ ಬಿತ್ತನೆಯನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಈಗ ತಂದೊಡ್ಡಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಈಗ ಮಳೆ ಪದೇ ಪದೇ ಕೈ ಕೊಡ್ತಾ ಇರುವಂಥದ್ದು ರೈತರಿಗೆ ಸಾಕಷ್ಟು ಸಮಸ್ಯೆಗೆ ತಂದೊಡ್ಡಿರ್ತದೆ. ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ, ಈಗ ಬೆಳೆ ಹೆಂಗೆ ಚೆನ್ನಾಗೈತ್ರಿ? ಹೆಂಗೈತೆ ಬೆಳೆ? ಏನಿಲ್ಲ ರೀ, ಬೆಳೆ ಎಲ್ಲ ಪೂರ ನಾಶ ಅದ. 2 ತಿಂಗಳು ಐತ್ರಿ, 1.5 ತಿಂಗಳಾಯ್ತು ಏನಕ್ಕೆ ಬಿತ್ತಿ. ಬೆಳೆದಾಗ ಏನು ಕಳಿಲ್ಲ ರೀ, ಇದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕ್ಬೇಕಂತೇಳಿ ಹೊಲ್ದಾಗ ಕೆಲಸ ಮಾಡಿದ್ವಿ ರೀ ಅಷ್ಟೇ. ಸರ್ಕಾರದು ಏನಾರ ನಮಗೆ ಕೊಡ್ಬೇಕಲ್ರಿ. ಹೊಸ CM ಅವ್ರು ಬಂದಾರ, ಬರ CM ಅವರು ಹೊಸರು ಬಂದಾರ, ಅವ್ರು ಏಟ್ರೆ ನಮಗೆ ಮಾಡ್ಬೇಕಲ್ರಿ ಏನಾರ. ಏನು ಬರ ಘೋಷಣೆ ಮಾಡಿ ಅಂತಾರೆ, ಏನಂತೀರಿ? ಘೋಷಣೆ ಮಾಡ್ರಿ. ಹಾಂ ರೀ, ಯಾಕಂದ್ರೆ ಈಗಾಗಲೇ ಹೊಸ ಸರ್ಕಾರನೂ ಕೂಡ ಬಂದಿರುವಂಥದ್ದು. ಈ ನಾವು ಬೀದರ್ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿ ಪರಿಹಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕಂತ ಇಲ್ಲಿ ರೈತರ ಆಗ್ರಹ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.